ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡೋಕ್ಕೆ ಇರೋದು ಅಂತ. ಆಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಹಾಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ, ಅದು ಬರೀ ಟೀಕೆಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ದೆಹಲಿಯಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಪೊಳ್ಳು ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇ ಹೊರಟಿದ್ದೀರಿ. ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರಿಗೆ ಜಾಗೃತಿ ಮೂಡಿಸ್ತಾವ್ರೆ? ಯಾರಿಗೆ ಜಾಗೃತಿ ಮೂಡಿಸಿದಾಗ ಮಧ್ಯಪ್ರದೇಶ ಮಾಡಿ ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾರು ಯಾತಿಗೆ ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರ? ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇ ಬಿಟ್ಕೊಂಡಿದ್ದೀರಿ. ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಕ್ಕಂಥ ದೋಷ ಇದೆ. ಅವ್ರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮದು ನಿಮ್ಮ ಬೆಂಬಲ ಇದೆ. ನಿಮಗೆ ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡೋಕ್ಕೆ ಇರೋದು ಅಂತ. ಆಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಹಾಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ, ಅದು ಬರೀ ಟೀಕೆಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ದೆಹಲಿಯಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಪೊಳ್ಳು ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇ ಹೊರಟಿದ್ದೀರಿ. ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರಿಗೆ ಜಾಗೃತಿ ಮೂಡಿಸ್ತಾವ್ರೆ? ಯಾರಿಗೆ ಜಾಗೃತಿ ಮೂಡಿಸಿದಾಗ ಮಧ್ಯಪ್ರದೇಶ ಮಾಡಿ ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾರು ಯಾತಿಗೆ ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರ? ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇ ಬಿಟ್ಕೊಂಡಿದ್ದೀರಿ. ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಕ್ಕಂಥ ದೋಷ ಇದೆ. ಅವ್ರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮದು ನಿಮ್ಮ ಬೆಂಬಲ ಇದೆ. ನಿಮಗೆ